ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಆಯೋಜನೆ ಮಾಡಿದ್ದ ಜಿಲ್ಲಾ ಮಟ್ಟದ ಜನತಾ ದರ್ಶನ ಕಾರ್ಯಕ್ರಮಕ್ಕೆ ಸಚಿವರಾದ ಎಚ್.ಕೆ. ಪಾಟೀಲ್ ದೀಪ ಬೆಳಗುವ ಮೂಲಕ ಚಾಲನೆ ಕೊಟ್ಟರು. ಜಿಲ್ಲೆಯ ನರಗುಂದ, ರೋಣ, ಶಿರಹಟ್ಟಿ, ಮುಂಡರಗಿ, ಗಜೇಂದ್ರಗಡ, ಲಕ್ಷ್ಮೇಶ್ವರ ತಾಲೂಕುಗಳಿಂದ ಆಗಮಿಸಿದ ನೂರಾರು ಜನರು ಸಚಿವರ ಮುಂದೆ ತಮ್ಮ ಸಮಸ್ಯೆಗಳ ಬಗ್ಗೆ ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಶಾಸಕರಾದ ಸಿಸಿ ಪಾಟೀಲ್, ಎಂಎಲ್ಸಿ ಎಸ್ವಿ ಸಂಕನೂರ, ಕಾಂಗ್ರೆಸ್ ಶಾಸಕರಾದ ಜಿಎಸ್ ಪಾಟೀಲ್ ಗೈರಾಗಿದ್ದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಯಿತು. ಇನ್ನು ಈ ವೇಳೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್, ಎಸ್ಪಿ ರೋಹನ್ ಜಗದೀಶ್ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಹಾಗೂ ಇತರರು ವಾರ್ಡ್ ನಂಬರ್ 15 ಸರ್ಕಾರಿ ಪ್ರಾಥಮಿಕ ಶಾಲೆ ಶಹಾಪುರಪೇಟೆ ಬಸವೇಶ್ವರ, ಪವನ್ ಕುಮಾರ್ ನೀಲಕಂಠಪ್ಪ ಬಂಕಾಪುರ್, ಜಿಲ್ಲಾ ನಗರಾಭಿವೃದ್ಧಿ ಕೋಶ ಗದಗ, ಶ್ರೀ ಲಿಂಗರಾಜ್ ಗದಗ ಬೆಟಗೇರಿ ನಗರಸಭೆ, ವಾಜಪೇಯಿಗಳು ಹಾಗೂ ಅರ್ಜಿ ಸಲ್ಲಿಸಿದವರು ವೇದಿಕೆ ಹತ್ತ ಬರಬೇಕು. ಇಕ್ಬಾಲ್ ಬಾಬು ಸಾಬ್ ನವಲ್ಗುಂದ್, ಗದಗ ಬೆಟಗೇರಿ ನಗರಸಭೆ, ಇದರಲ್ಲಿ ಮೊದಲು ಜನರು ಎಡಿ ಅಡ್ಮಿನ್ ಮಧ್ಯಾಹ್ನ ಒಳಗೆ ನಮಗೆ ಅದನ್ನು ವರದಿ ಕೈಗೊಳ್ಳುತ್ತೇವೆ. ಇನ್ನು ಅವರು ಎಂಡೋರ್ಸ್ಮೆಂಟ್ ಕೊಡ್ತಾರೆ. ಅದು ನಮಗೆ ಅವ್ರು ಏನಾದರೂ ಅನುಕೂಲ ಮಾಡಿದ್ದಾರೆ ಬರದೇ ಇದ್ದ ಸಂದರ್ಭದಲ್ಲಿ ಯಾಕೆ ಕೊಡಿದ್ರು ಅನ್ನೋದು ಅವ್ರಿಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ ಸರ್. ಅನ್ಕೋಪ ನಮಗೆ ಪ್ಲೀಸ್ ಸರ್, ಪ್ಲೀಸ್ ಸರ್, ಪ್ಲೀಸ್ ಸರ್, ಥ್ಯಾಂಕ್ ಯು ಸರ್, ಪ್ಲೀಸ್ ಸರ್. ಕಳಸಾಪುರ ಗ್ರಾಮದೊಳಗೆ ಅಂಬೇಡ್ಕರ್ ನಗರನ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಡಿಸ್ಬೇಕು. ಇದು ನಿಂದು ಬೇಡಿಕೆ. ಕಳಸಾಪುರ ನಮ್ಮದು ಗದಗ ತಾಲೂಕ ಇವು ಎಲ್ಲದಾರ ಮುಂಡ್ರಿಗೆ ಏನು ತೊಂದರೆ ನಿಮಗೆ ಬರಲ್ಲ. ಕಂದಾಯ ಇಲಾಖೆ ಇದು ನಿಮ್ಮ ಗಮನಕ್ಕೆ ಏನಂದ್ರಿ? ಕೊಡ್ರಿ ಸಮಾಜ ಕಲ್ಯಾಣ ಇಲಾಖೆಗೆ ಹೋಗಿತ್ತು ಸರ್. ಅದು ನೆಗೆಟಿವ್ ಇಸ್ ನಾಟ್ ಎಕ್ಸೆಪ್ಟೆಡ್. ಯಾವಾಗ ಸೋಮವಾರ ಸಂಜೆನೊಳಗೆ ಸರ್ಕಾರಕ್ಕೆ ಇದ್ರದ್ದು ಅಗಸಿ ಮನಿ ವಸತಿ ನಿಲಯದ ವ್ಯವಸ್ಥೆ ಗೊತ್ತು. ಹಿಂದುಳು ಎಲ್ಲರೂ ಬಂದು ಎಲ್ಲ ಬಂದು ನಮ್ಗೆ ಕೇಳಿ ಇಲ್ಲೇ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.